ಟೆನ್ಗೆ ಎಷ್ಟು? 10ಗೆ 10ಗೆ 10 ಏ ಇರೇ ಥೂ ನೀವು ಅವಳಗುರು ಸೈಲೆಂಟಾಗಿ ನೋಡಬೇಕು ಅನ್ನೋ ಇಲ್ವೇ ಇಲ್ಲ. ಗಬ ಗಬನ್ ತಿಂತಾವಳ ಆಗಲೇ. ಅಯ್ಯೋ ದೇವ್ರೇ, ಐ ಥೋ ಲೇ ನಿಧಾನ ಕಟ್ ಮಾಡ್ಕೊಂತೀನಿ. ಅದೇನು ಹಂಗೆ ತಿಂತ ಇದೆಯಾ? ಟೇಸ್ಟ್ ಹೆಂಗಿದೆ ಏನು ಏನು ಹೇಳ್ತಿಲ್ಲ. ಸುಬು ತಿಂತಾವಳೆ. ಅವಳಿಗೊಂದಿಕ್ಕು ಬಾಯಿಗೆ ತಿರಮಸು ಕಣೆ. ಸೋಮನ್ ತಿಂತಾವಳತ್ತ. ಇನ್ನೂ ಕಾಯಬೇಕು. ಕಾಯಿರಿ, ವೆಯ್ಟ್ ಆ್ಯಂಡ್ ವಾಚ್. ಅಯ್ಯೋ ಅಯ್ಯೋ ಹೇಳೆ ಒಂಚೂರು ಹೆಂಗೈತೆ ಅಂತ. ತುಂಬ್ಕೊಂಬಿಟ್ಟವಳು ಬಾಯಿ ತುಂಬ ಇಟ್ಲಲ್ಲಿ. ಯಪ್ಪ ಚೆನ್ನಾಗಿದ್ಯಾ? ತಿರಮಸು ಥರನೇ ಇದೆಯಾ? ಹೌದಾ? ನಾನೇ ಟೇಸ್ಟ್ ನೋಡಿಲ್ಲ ಕಣೆ. ಕೊಡು ಟೇಸ್ಟ್. ಬುಜುಗೊಂದು ಕೊಡು. ಬುಜು ಚೆನ್ನಾಗಿದೆಯಾ? ಮೇಲ್ಗಡೆ ಹಾಕಿರೋದೇನಮ್ಮ? ನಾಟ್ ಬ್ಯಾಡ್. ಬೆಲ್ಲ ಅಲ್ಲ, ಚಾಕ್ಲೇಟ್ ಪೌಡ್ರ್ ಹಾಕ್ಬೇಕಾಗಿತ್ತು. ಮನೇಲಿ ಚಾಕ್ಲೇಟ್ ಪೌಡ್ರು ಇಲ್ಲದೆ ಇರೋ ಕಾರಣ ನಾನು ಇದನ್ನೇ ಬ್ರೆಡ್ ಬಿಸ್ಕತ್ತು ಇರಲಿಲ್ಲ ಮನೇಲಿ. ರಸ್ಕಿನ್ ಪೌಡ್ರೇ ಹಾಕಿದ್ದೀನಿ. ಈ ರಿಯಾಕ್ಷನಿಗೆ ಏನು ಹೇಳ್ಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ. ನಾನು ಹಾಲು ಹಾಕಿದ್ದೀನಿ ಅನ್ನ, ರಸ್ಕ್ ಹಾಕಿದ್ದೀನಿ ಅನ್ನ. ಹಾಂ, ಫೈನಲಿ 100ಕ್ಕೆ ಎಷ್ಟು? 10ಗೆ ಎಷ್ಟು? 10ಗೆ 10 ಏ ನಿಜ ಹೇಳು. ನನಗನ್ಸೋ ಪ್ರಕಾರ 10ಗೆ ಒಂದು 8 ಕೊಡ್ಬೋದು. ಯಾಕೆ ಅಂದರೆ ಇಲ್ಲಿ ಮನೇಲಿರೋ ಐಟಮ್ಸ್ ಎಲ್ಲ ಯೂಸ್ ಮಾಡಿರೋದು. ಸೊ ನಾವು ಆಚೆ ತಿಂದಾಗ ಅದು ಸ್ವೀಟಾಗಿರುತ್ತೆ. ಓಕೆನಾ? ಆ ಸ್ವೀಟ್ ಬರೋ ಕಾರಣ ಅವರು ಕ್ರೀಮ್ ಯೂಸ್ ಮಾಡಿರ್ತಾರೆ ಅದು. ಮತ್ತು ಇದು ನಾನು ಅದು ಕ್ರೀಮ್ ಯೂಸ್ ಮಾಡಿಲ್ಲ. ಆದ್ದರಿಂದ ಸ್ವಲ್ಪ ಚೇಂಜಸ್ ಆಗಿರುತ್ತೆ ಅಷ್ಟೇ. ಅದು ಕ್ರೀಮು ಬಟರು ಅದೆಲ್ಲ ನೀಟಾಗಿ ಮಾಡಿ ನಾವು ಕ್ರೀಮ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದೇ ಥರ 9 ಕೊಡ್ಬೋದು. ಯಾಕಂದರೆ ಒಂದು ಸ್ವಲ್ಪ ಕಹಿ ಅನಿಸಿದೆ, ಅದ್ರ ಬಿಟ್ಟಿದ್ದೇನಲ್ಲ. ಕಹಿ ಅನ್ನಿಸ್ತಾ ಇರೋದು ಅದು ಮೇ ಬಿ ಜಾಸ್ತಿ ಆಗಿರಬೇಕು ಕಾಫಿದು ಅಷ್ಟೇ. ಇಲ್ಲ ಸ್ವೀಟ್ ಒಂಚೂರು ಕಡಿಮೆ ಇರುತ್ತೆ. ಅಲ್ಲ ಅದೇ ಹಂಗೆ ಅನಿಸಿದ್ದು. ಮೇ ಬಿ ಒಂಚೂರು ಜಾಸ್ತಿ ಆಗಿರುತ್ತೆ ಅದು ಕಾಫಿ. ಅದು ಬ್ಲಾಕ್ ಕಾಫಿ ಅಲ್ವಾ, ಕಹಿ ಬಂದೇ ಬರುತ್ತೆ. ಸೊ ಅಷ್ಟೇ. ತಿರಮಸು ರಿಸಲ್ಟ್ ಸಿಕ್ಕಿದೆ. ಯಾರೆಲ್ಲ ಮಾಡಿದ್ರಿ? ನಿಮಗೆ ನೀವು ಮಾಡಿದಾಗ ಚೆನ್ನಾಗಿ ಬಂದಿಲ್ವಾ? ನಾನು ಅದಕ್ಕೆ ಟೇಸ್ಟೇ ಮಾಡಿರಲಿಲ್ಲ. ಫಸ್ಟು ರುದ್ಯಂಗೆ ಕೊಟ್ಬಿಟ್ಟು, ಅವಳು ತುಂಬ ಇಷ್ಟಪಡ್ತಾಳೆ. ಆದ್ದರಿಂದ ಅವಳು ಫಸ್ಟು ನೋಡಿಬಿಟ್ಟು ಟೇಸ್ಟ್ ಅವಳಿಗೆ ಕೊಟ್ಬಿಟ್ಟು ಆಮೇಲೆ ನಾನು ಮಾಡೋಣ ಅಂದ್ಕೊಂಡೆ. ಸೊ ಅವಳು 9 ಕೊಟ್ಟಿದ್ದಾಳೆ, ನಾನು 8 ಕೊಟ್ಟಿದ್ದೀನಿ. ನಾನೇ ಇನ್ನೂ ಕಡಿಮೆ ಕೊಟ್ಟಿದ್ದೀನಿ. ಏಕೆಂದರೆ ಅದು ಸ್ವಲ್ಪ ಇನ್ನೊಂಚೂರು ಚೆನ್ನಾಗಿ ಬರಬೇಕಾಯ್ತು ಅನ್ನಿಸ್ತು. ನೋಡೋಣ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಮಾಡ್ತೀನಿ, ಅದು ಬೇರೆ ಥರ ಐಟಮ್ಸ್ ಎಲ್ಲ ಹಾಕಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಇಲ್ಲಿಗೆ ಬಾಯ್. ಇವಾಗಂತೂ ತಿರಮಸು ಅಂದರೆ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದೆ. ನಾನು ಕೂಡ ಫಸ್ಟ್ ಟೈಮು ಟ್ರೈ ಮಾಡಿದ್ದೆ, ಹೇಗಿರುತ್ತೆ ನೋಡೋಣ ಅಂದ್ಬಿಟ್ಟು. ಸೊ ಬನ್ನಿ ನೋಡ್ಕೊಂಬರೋಣ ಏನೆಲ್ಲ ಬೇಕು ಅಂತ. ಮೊದಲು ಇಲ್ಲಿ ನಾನೊಂದು ಜಾರ್ ತೊಗೊಂಡಿದ್ದೀನಿ. ಆ ಜಾರಿಗೆ ಸ್ವಲ್ಪ ಪನ್ನೀರ್ ಸ್ಲೈಸ್ ಹಾಕೋತಾ ಇದ್ದೀನಿ. ಏಕೆಂದರೆ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಸಾಕಷ್ಟು. ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀನಿ. ಇದು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಸ್ವಲ್ಪ ಮೊಸರು. ಓಕೆ, ಸಾಕು ಅನಿಸುತ್ತೆ. ನೆಕ್ಸ್ಟು ನಾನಿಲ್ಲಿ ಕಸ್ಟರ್ಡ್ ಪೌಡ್ರು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದು ಮನೇಲಿತ್ತು, ಆದ್ದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅಯ್ಯೋ ಬೀಳ್ತಾನೆ ಇಲ್ಲ. ಐ ಥಿಂಕ್ ಖಾಲಿ ಆಗಿರಬೇಕು, ಗಟ್ಟಿಯಾಗಿದೆ. ಓಕೆ, ಖಾಲಿನೇ ಆಯಿತು. ಸೊ ತೊಂದರೆ ಇಲ್ಲ. ಈಗ ಇದಕ್ಕೆ ನಾನು
ನೀವು ಹನಿ ಆದರೂ ಯೂಸ್ ಮಾಡ್ಬೋದು, ಸಕ್ಕರೆ ಆದರೂ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾನು ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ, ಸಕ್ಕರೆ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಈ ಮನೇಲೇ ಇತ್ತು ಸಕ್ಕರೆ ಪೌಡ್ರು, ಆದ್ದರಿಂದ ಇಲ್ಲಾಂದರೆ ಹನಿ ಹಾಕಿ. ಓಕೆ, ತೊಂದರೆ ಇಲ್ಲ. ಸದ್ಯಕ್ಕೆ ಸಾಕು ಅನಿಸುತ್ತೆ. ಈಗ ಇದಕ್ಕೆ ಹಾಲು ಹಾಕೋಣ. ಒಂದು ಸ್ವಲ್ಪ ಹಾಲು ಹಾಕೊಂಡ್ರೆ ಸಾಕು. ಇದನ್ನ ಚೆನ್ನಾಗಿ ಈಗ ಗ್ರೈಂಡ್ ಮಾಡ್ಕೊಂಡು ಬರೋಣ. ಸೊ ಈಗ ನಾನು ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಇದನ್ನ ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ನಾನಿಲ್ಲಿ ಸನ್ರೈಸ್ ಕಾಫಿ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. 4 ತೊಗೊಳ್ತೀನಿ. ಇದನ್ನೆಲ್ಲ ಓಪನ್ ಮಾಡಿ ಹಾಕೋಣ ಫಸ್ಟ್. ಆಮೇಲೆ ಬಿಸಿನೀರು ಹಾಕೋಕ್ಕೆ ಈಸಿಯಾಗಿ ಬಿಡುತ್ತೆ. ಇಲ್ಲ ಅಂದರೆ ಎಲ್ಲ ಮೆಲ್ಟ್ ಆಗಿಬಿಡುತ್ತೆ. ಮೆಲ್ಟ್ ಮೀನ್ಸ್ ಗಟ್ಟಿಯಾಗಿಬಿಡುತ್ತೆ, ಮೆಲ್ಟ್ ಆಗಲ್ಲ ಬಿಸಿನೀರಿಗೆ ಬಿದ್ದರೆ. ನಾನು ಯಾವಾಗಲೂ ಇದನ್ನು ಯೂಸ್ ಮಾಡೋದ್ರಿಂದ ಇದನ್ನು ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ನಿಮ್ಮ ಮನೇಲಿ ಯಾವುದಿದೆ ಕಾಫಿ ಪೌಡ್ರು, ಇನ್ಸ್ಟಂಟ್ ಕಾಫಿ ಪೌಡ್ರು ಒಳ್ಳೆಯದು. ಸೊ ಈಗ 4 ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಸಾಕು ಸಾಕು, ಜಾಸ್ತಿ ಬೇಡ. ಓಕೆ, ಇದು ಮೆಲ್ಟ್ ಆಗುತ್ತೆ. ನಾನಿಲ್ಲಿ ಬ್ರೆಡ್ ಬದಲು ರಸಕ್ಕೆ ತೊಗೊಂಡಿದ್ದೀನಿ. ಇದರಲ್ಲಿ ಡಿಪ್ ಮಾಡೋಣ, ಸ್ವಲ್ಪ ತಣ್ಣಗಾಗಲಿ, ಕೈ ಸುಟ್ಕೋತೀವಿಲ್ಲ ಅಂದರೆ. ಈಗ ನಾನೊಂದು ಗ್ಲಾಸ್ ಬೌಲ್ ತೊಗೊಂಡಿದ್ದೀನಿ. ಈಗ ಇದನ್ನು ರಸ್ಕಿದೆಯಲ್ಲ, ರಸ್ಕನ್ನ ಇದರಲ್ಲಿ ಡಿಪ್ ಮಾಡೋಣ. ಬಿಸಿ ಇದೆಯಲ್ವಾ, ರಸ್ಕಾದರೆ ಬೇಗ ಏನೂ ಆಗಲ್ಲ. ಬ್ರೆಡ್ ಆದರೆ ಬೇಗ ಇದಾಗ್ಬಿಡುತ್ತೆ. ಕಾಣಿಸ್ತಾ ಇದೆ ಅನ್ಕೋತೀನಿ. ಹೆಂಗೆ ಬರುತ್ತೋ ಏನೋ ದೇವ್ರನೇ ಗೊತ್ತಿಲ್ಲ ನನಗೆ. ಓಕೆ, ಸಾಫ್ಟ್ ಆಯಿತು, ಸಾಫ್ಟ್ ಆಯಿತು. ಮುರಿದೇ ಹೋಯ್ತು, ಶಿಟ್. ಒಂದ್ರ ಮೇಲೆ ಒಂದು ಹಾಕೋದು. ನೀವು ಟ್ರೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಚೆನ್ನಾಗಿ ಬಂದಿತ್ತಾ, ಅದಕ್ಕೆ 250-200 ರೂಪಾಯಿ ವರ್ತ್ ಇದೆಯಾ ಅಂತ. ದೇವ್ರನೇ ನನಗಂತೂ ವರ್ತಿಲ್ಲ ಅನ್ನಿಸ್ತು. ಅದೇನೇನು ಯೂಸ್ ಮಾಡಿರ್ತಾರೋ ಅದೇನು ಕತೆನೋ ಗೊತ್ತಿಲ್ಲ ನನಗೆ. ಏನೇನೋ ಫಾರಿನಿಂದ ಇಂಪೋರ್ಟ್ ಮಾಡ್ಕೊಂಡಿರೋದು ಅದು ಇದು ಅಂತ ಹೇಳ್ತಾ ಇದ್ರು ನನಗೂ ಕೂಡ. ಬಟ್ ಎಷ್ಟು ಸತ್ಯನೋ ಇಲ್ವೋ ನನಗೂ ಗೊತ್ತಿಲ್ಲ. ಓಕೆನಾ, ನಾನು ಇದನ್ನು ಮಾಡಿದೆ. ಈಗ ಇದು ಇನ್ನೊಂಚೂರು ನೆನಿಲಿ ಅಂತ ಹಿಂಗೆ ಹಾಕ್ತಾಯಿದ್ದೀನಿ. ಹೋಮ್ ಮೇಡ್ ಅಲ್ವಾ, ಏನೋ ಒಂದು ಮಾಡೋಣ ಅಷ್ಟೇ. ತಿನ್ನೋಕ್ಕೆ ಚೆನ್ನಾಗಿದ್ರೆ ಸಾಕು, ಮಕ್ಕಳು ಖುಷಿಯಾಗಿ ಅಲ್ವಾ. ಓಕೆ, ಈಗ ಇದು ಆಯಿತು. ಕಾಣಿಸ್ತಾ ಇಲ್ವಲ್ಲ ಯಾಕೋ. ಓಕೆ, ಈಗ ಇದನ್ನು ಮಾಡ್ಕೊಂಡಿದ್ವಲ್ಲ ಕ್ರೀಮು, ಇದನ್ನ ಹಾಕೋಣ ಇದ್ರ ಮೇಲೆ. ಇದನ್ನ ಮತ್ತೆ ಫ್ರಿಜ್ಜಲ್ಲಿ ಇಡಬೇಕಂತೆ. ಅದು ಯಾವಾಗ ಇದು ಸ್ಟಾರ್ಟ್ ಆಯಿತು, ತುಂಬ ವರ್ಷಗಳ ಹಿಂದೆನೇ ಸ್ಟಾರ್ಟ್ ಆಗಿರೋದು ಇದು ಆ್ಯಕ್ಚುಲಿ. ನೋಡಿಕೊಂಡ್ರೆ ಇವಾಗ ತುಂಬ ಟ್ರೆಂಡಿಂಗಲ್ಲಿ ಓಡ್ತೈತೆ ಇದು. ಸಾಕು, ಈಗ ಇದನ್ನ ಹಾಕಿದ್ದೀನಿ, 1 ಲೇಯರ್ ಹಾಕಿದ್ದೀನಿ. ಓಕೆ, ಈಗ ಇನ್ನೊಂದು ಲೇಯರ್ ಹಾಕಬೇಕು. ಇನ್ನೊಂದು ಲೇಯರ್. ನಾನು ಬಟ್ಲು ಇನ್ನೊಂಚೂರು ದೊಡ್ಡ ತಗೊಬೇಕಾಯ್ತು ಅನ್ನಿಸ್ತೈತೆ ನೋಡಿ, ಸಾಕಾಗೋದೇ ಇಲ್ಲ. ಮುರಿದೇ ಹೋಯ್ತೈತಿ. ಈಗ ಇನ್ನೊಂದು ಲೇಯರ್. ಅಯ್ಯೋ, ಇದೇನು ಹಿಂಗಾಯ್ತು? ಸೊ ಏನೇನೋ ಆಯ್ತಾಯ್ತು ಗುರು, ಕಸ್ಕ ಥರ ಆಯ್ತೈತೆ. ಸೊ ಇದು ನೆನೀತಾನೇ ಇಲ್ಲ. ನಿಮಗೂ ಹಿಂಗೆ ಆಗ್ತಿತ್ತಾ? ನೆನೆ ಗುರು. ರಸ್ಕ್ ಅಲ್ವಾ, ಬೇಗ ನೆನೆಯಲ್ಲ. ಬ್ರೆಡ್ ಆದರೆ ಬೇಗ ನೆನೆದ್ಬಿಡುತ್ತೆ. ಬಟ್ ಓಕೆ, ಮನೇಲಿ ಯಾವುದಿದೆ ಅದರಲ್ಲಿ ಮಾಡೋದು, ತಲೆ ಕೆಡಿಸ್ಕೋಬೇಕು. ಆಯಿತು, ಈಗ ಹಾಕೋಣ ಇದ್ರ ಮೇಲೆ. ನೀನು ಆ ಕಡೆ ಒಂಚೂರು ಮೇಲೆ ಹಾಕ್ತೀನಿ, ಇನ್ನೊಂಚೂರು ಚೆನ್ನಾಗಿ ನೆನೆಯಲಿ. ಈಗ ಇದು ಆಯಿತು. ಈಗ ಫುಲ್ಲು ಕ್ರೀಮ್ ಏನಿದೆ ಇದ್ರ ಮೇಲೆ ಸೊಬಕ್ಕಂತ ಒಯ್ದುಬಿಡೋಣ.
ಗುರು ನನಗೇನೋ ಇದು ಇಷ್ಟನೇ ಆಯ್ತಾ ಇಲ್ಲ, ಮಾಡೋದನ್ನು ಮಾಡಿದ್ದೀನಿ. ಓಕೆ, ಇದಾಯಿತು. ಈಗ ಇದ್ರ ಮೇಲೆ ಅದೇನೋ ಪೌಡ್ರ್ ಬೇರೆ ಬೆಳೆಸ್ಬೇಕಂತೆ, ಚಾಕ್ಲೇಟ್ ಪೌಡ್ರ್ ಇಲ್ವಲ್ಲ, ಮತ್ತೆ ಎಂತ ಮಾಡೋದು? ಈ ರಸ್ಕ್ ಪೌಡ್ರ್ ಉದುರಿಸ್ಬಿಟ್ರೆ ಆಗಲ್ವಾ? ನೋಡೋಣ. ಈಗ